ಬಿಸಿಲಿನ ನಾಡು ಎಂದೇ ಖ್ಯಾತಿಯಾದ ಕಲಬುರಗಿಯಲ್ಲೂ ಕೂಡ ಸದ್ಯ ಈ ವರ್ಷವೂ ಕೂಡ ಮೈ ಕೊರೆಯುವ ಚಳಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಅಂತಾರೆ ಬರ್ತಾ ಇರ್ತಕ್ಕಂಥದ್ದು ಮತ್ತು ವಾಯುಭಾರ ಕುಸಿತ ಮತ್ತು ಸಾಕಷ್ಟು ಶೀತ ಗಾಳಿಯಿಂದ ಏನು ಅಂತಂದರೆ ಸದ್ಯ ಆ ಚಳಿ ಸಾಕಷ್ಟು ಬರ್ತಾ ಇದೆ. ಸದ್ಯ ವಾಯುವಿಹಾರ ಸಂಖ್ಯೆಗಳು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಬೆಳಗಿನ ಜಾವ ಏನು ವಾಯುವಿಹಾರ ಮಾಡ್ತಾರೆ ಅವರಿದ್ದಾರೆ. ಯಾವ ರೀತಿಯಾಗಿ ಆ ಕಲಬುರಗಿ ನಗರದಲ್ಲೂ ಕೂಡ ಚಳಿ ಇದೆ ಮತ್ತು ಯಾವ ರೀತಿಯಾದಂಥ ಪ್ರಿಕಾಷನನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋದನ್ನು ಅವ್ರ ಜೊತೆನೇ ಮಾತಾಡೋಣ. ಸದ್ಯ ಈಗ ಕಳೆದ ಬಾರಿನೂ ಕೂಡ ಇದೇ ರೀತಿಯಾದಂಥ ಚಳಿ ಇತ್ತು, ಈ ಬಾರಿ ಕೂಡ ಇದೆ. ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ತಾವು ವಾಕಿಂಗ್ ಮಾಡುವಂಥವ್ರು. ಈ ಸಾರಿ ಏನು ಅನಿಸ್ತಿದೆ ಸರ್? ಈ ಸಲ ನೋಡಿ ಸುಮಾರು 50 ವರ್ಷದ ಹಿಂದೆ ಏನು ಚಳಿ ಇತ್ತು ಅದು ಆ ಪ್ರಕಾರನೇ ಈಗ ಭಯಂಕರ ಚಳಿ ಇದೆ. ಈ ವರ್ಷ ಮಳೆಗಾಲ ಹೆಚ್ಚಾಗಿದ್ದ ಕಾರಣದನೋ ಮತ್ತು ಯಾವುದನೋ ವಾಯುಭಾರ ಕುಸಿತ ಆಗಿ ಇವತ್ತು ಬಿದರ್ ಗುಲ್ಬರ್ಗ ಭಯಂಕರ ಚಳಿ ಇದೆ. ಈ ಬಿಸಿಲು ನಾಡಿನಾಗ ಇಟ್ಟು ಚಳಿ ಎಂದು ನಾವು ನೋಡಿದ್ದಿಲ್ಲ ನಮ್ಮ ಜನ್ಮದಾಗ. ಆದರೆ ಈ ಚಳಿ ಭಾಳ ಹೆಚ್ಚಿಗೆ ಅದ. ಈಗ ಸಾಮಾನ್ಯವಾಗಿ ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಬರೋರು ಈಗ ಬರೋಕ್ಕೂ ಆಗ್ತಿಲ್ಲ ಮನೆ ಬಿಟ್ಟು. 6 ಗಂಟೆಗೆ 7-7:30 ಗಂಟೆ ಸೂರ್ಯೋದಯ ಆಗತ್ತಾನೆ ಯಾರೂ ಹೊರಗೆ ಬರಲ್ಲ ಹೊಟ್ಟೆ ಗುಲ್ಬರ್ಗದಾಗ. ಸೂರ್ಯೋದಯ ಆದ ನಂತರ ಏನಾರ ವಾಕಿಂಗ್ ಬರೋದು ಮಾಡೋದು. ಅಲ್ಲಿ ತನಕ ಯಾವ ಲೇಬರ್ನೂ ಹೋಗೋಂಗಿಲ್ಲ, ಡ್ರೈವರ್ಗಳು ಹೋಗೋಲ್ಲ, ಯಾರೂ ಹೋಗಂಗಿಲ್ಲ ಹೊಟ್ಟೆ. ಸುಮಾರು 7:30 ಗಂಟೆ ತನಕ ಯಾರೂ ಹೊರಗೆ ಬರೋಂಗಿಲ್ಲ ಹೊಟ್ಟೆ. ಆ ಥರ ಪರಿಸ್ಥಿತಿ ಆಗ್ಯದ. ಈಗ ಮಧ್ಯ ವಯಸ್ಸಿನವ್ರು ಹಿರಿಯರಂತೂ ವಾಕಿಂಗ್ ಮಾಡೋಕ್ಕೆ ಭಾಳ ತೊಂದರೆನೇ ಆಗ್ತದೆ. ಯಾಕಂತಂದ್ರೆ ಅವರಿಗೆ ಬೆಳಿಗ್ಗೆ 6 ಗಂಟೆ ಬರುವಂಥವ್ರು ಬೆಳಿಗ್ಗೆ 6 ಗಂಟೆ ಮನೆ ಬಿಡೋಕ್ಕೂ ಕೂಡ ಚಳಿ ಜಾಸ್ತಿ ಆಗ್ತಿದೆ. ಹಿರಿಯರು ವಯೋವೃದ್ಧರು ಎಲ್ಲರೂ 8ರ ನಂತರ ಹೊರಗಡೆ ಬರ್ತಾರೆ ಬಿಸಿಲು ಬಿದ್ದ ನಂತರ. ಅದಕ್ಕೆ ಮುಂಚೆ ಟೋಟ್ಲಿ ಮನೆಯಲ್ಲಿಂದ ಹೊರಗೆ ಬರೋದಿಲ್ಲ ರೀ ಒಟ್ಟೆ. ಯಾಕಂದ್ರೆ ಬಂದರೆ ರಿಸ್ಕ್ ಇದೆ ಜೀವನಕ್ಕೆ. ಅದಕ್ಕೆ ಎಲ್ಲರೂ 8 ಗಂಟೆ ನಂತರ ಹೊರಗಡೆ ಬರ್ತಾರೆ ಒಟ್ಟು. ಈಗ ಒಂದು ಕಡೆ ಚಳಿ ರೀ, ಇನ್ನೊಂದು ಕಡೆ ಶೀತ ಗಾಳಿನೂ ಕೂಡ ಬರ್ತಿದೆ. ವಿಪರೀತ ಶೀತ ಗಾಳಿ ರೀ. ಈ ವಿಪರೀತ ಶೀತ ಗಾಳಿಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ರೀ. ಪ್ಯಾರಲೈಸ್ ಇರ್ಬೋದು, ಮತ್ತೊಂದು ಇರ್ಬೋದು. ಆಮೇಲೆ ಟೆಂಪ್ರೇಚರ್ ಹೈ ಹಾಕಿ ಇದೂ ಆಗ್ಬೋದು ಹೊಟ್ಟೆ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸ್ವೆಟ್ರ, ಕಾನ್ ಟೋಪಿ, ಮಫ್ಲರ್ ಎಲ್ಲ ಹಾಕ್ಕೊಂಡು ಅದಕ್ಕೆ ಅವರು ತಮ್ಮ ವ್ಯವಸ್ಥೆದಾಗ ಬಂದುಬಿಡ್ತಾರೆ ಒಟ್ಟು. ನಮ್ಮಲ್ಲಿ ಕಾಮನ್ ಆಗಿ ಬಿಸಿಲು ಜಾಸ್ತಿ ರೀ. ಆದರೆ 2 ವರ್ಷದಿಂದ 14, 15, 13, 14 ಟೆಂಪ್ರೇಚರ್ ಬರ್ಲಾಗತ್ತೆ. ಇದೇ ಸಲ ಈ ಟೈಪ್ ಹವಾಮಾನ ವೈಪರೀತ್ಯದಿಂದ ಆಗಿರ್ಬೋದು ಅಂತ ಅನಿಸ್ತದೆ ಹೊಟ್ಟೆ. ನಾವಂತೂ ನೋಡೇ ಇಲ್ಲ ಹೊಟ್ಟೆ ಇಷ್ಟು. ಈ ಫಸ್ಟ್ ಟೈಮ್ ಈ ಟೈಪ್ ನಾವು ಹವಾಮಾನ ವೈಪರೀತ್ಯ ಆಗಿ ಕಂಡಿದ್ದು ಹೊಟ್ಟೆ. ಇವಿಷ್ಟು ಏನು ಕಲಬುರಗಿ ಪಬ್ಲಿಕ್ ಗಾರ್ಡನ್ನ ವಾಯು ವಿಹಾರಿಗಳ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.